ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇತಿಹಾಸದ ಪುಟಗಳಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಒಂದು ಮಹತ್ವದ ಘಟನೆಗೆ ಭಾರತ ಸಾಕ್ಷಿಯಾಗಲು ಸಿದ್ಧವಾಗ್ತಾ ಇದೆ. ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ 2.0 ಕಾರ್ಯಾಚರಣೆಯ ಅಂತಿಮ ಹಂತದ ಗಣತಿಯನ್ನ ಆರಂಭಿಸಿದೆ. ಈ ಬಾರಿ ಕೇವಲ ಸೈನಿಕರ ಬಲವಲ್ಲ, ಭಾರತದೊಂದಿಗೆ ರಾಜತಾಂತ್ರಿಕವಾಗಿ ಒಂದುಗೂಡಿದ ಶಕ್ತಿಗಳ ಸಮಾಗಮ ಆಗಲಿದ್ದು ಪಾಕಿಸ್ತಾನಕ್ಕೆ ದೊಡ್ಡ ಸವಾಲನ್ನೊಡ್ಡಿದೆ. ವಿಶೇಷವಾಗಿ ಕಾಬೂಲ್ನಿಂದ ಬಂದಂತಹ ತಾಲಿಬಾನ್ನ ಬೆಂಬಲದ ಘೋಷಣೆ ಇಸ್ಲಾಮಾಬಾದ್ನ ನಿದ್ರೆಯನ್ನಗೆಡಿಸಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಸ್ಫೋಟದ ತನಿಖೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಆದರೆ ಆ ಆಘಾತಕಾರಿ ಘಟನೆಯ ನಂತರ ಪಾಕಿಸ್ತಾನದ ರಾಜಕೀಯ ಮತ್ತು ಮಿಲಿಟರಿ ವಲಯದಲ್ಲಿ ಉಂಟಾದ ತಳಮಳವನ್ನ ಇಡೀ ಜಗತ್ತು ಗಮನಿಸ್ತಾ ಇದೆ. ಈ ಕಷ್ಟದ ಪರಿಸ್ಥಿತಿಯಲ್ಲಿ ಭಾರತದ ದೀರ್ಘಕಾಲದ ಮಿತ್ರ ರಾಷ್ಟ್ರವಾದಂತಹ ಇಸ್ರೇಲ್ನ ಪ್ರವೇಶ ಪಾಕಿಸ್ತಾನದ ಆಟವನ್ನ ಸಂಪೂರ್ಣವಾಗಿ ಬುಡಮೇಲು ಮಾಡಿದೆ. ಇಸ್ರೇಲ್ ದೇಶವು ಭಾರತಕ್ಕಾಗಿ ತನ್ನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಗೋದಾಮುಗಳನ್ನು ತೆರೆದಿದೆ. ಭಾರತದ ವಾಯುಪಡೆಗೆ ದೀರ್ಘ ಶ್ರೇಣಿಯ ಐಸ್ ಬ್ರೇಕರ್ ಕ್ರೂಸ್ ಕ್ಷಿಪಣಿಗಳಂತಹ ಆಕ್ರಮಣಕಾರಿ ಶಸ್ತ್ರಾಸ್ತ್ರಗಳನ್ನ ಲಭ್ಯವಾಗುವಂತೆ ಮಾಡಿವೆ. ಈ ಬೆಳವಣಿಗೆಗಳು ಸಹಜವಾಗಿ ಚೀನಾ ಮತ್ತು ಪಾಕಿಸ್ತಾನದ ಮೈತ್ರಿಕೂಟದ ನಿದ್ರೆಯನ್ನ ಹಾರಿಸಿಬಿಟ್ಟಿದೆ. ಹಾಗಾದ್ರೆ ಪಾಕಿಸ್ತಾನವನ್ನ ಮಟ್ಟ ಹಾಕಲು ಭಾರತ ನಡೆಸಿರುವಂತಹ ರಾಜತಾಂತ್ರಿಕ ನಿರ್ಧಾರವಾದ್ರೂ ಏನು? ಏಕಕಾಲದಲ್ಲಿ ಭಾರತ ತಾಲಿಬಾನ್ ಪಾಕಿಸ್ತಾನವನ್ನ ಒಡಿಸ್ ಮಾಡಲು ಓಡಿರುವಂತಹ ರಣತಂತ್ರವಾದ್ರೂ ಏನು? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪಾಕಿಸ್ತಾನವನ್ನ ಮಟ್ಟ ಹಾಕಬೇಕು ಅಂತಂದ್ರೆ ಮುಂದಿನ ಬಾರಿಯೂ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರೇ ಆಯ್ಕೆಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ದೆಹಲಿಯಲ್ಲಿ ಸ್ಫೋಟದ ತನಿಖೆ ನಡೀತಾ ಇರಬೇಕಾದ್ರೇನೆ ಇಸ್ಲಾಮಾಬಾದ್ನಿಂದ ಬಂದಂತಹ ಹೇಳಿಕೆಗಳ ಚಂಡಮಾರುತ ಇಡೀ ಸನ್ನಿವೇಶವನ್ನ ಉಲ್ಟಾ ಮಾಡಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಅವರ ರಕ್ಷಣಾ ಸಚಿವ ನವಾಜ್ ಆಸಿಫ್ ಮತ್ತೊಮ್ಮೆ ತಮ್ಮ ಹಳೆಯ ಜಾಗತಿಕವಾಗಿ ಅಪಹಾಸ್ಯಕ್ಕೊಳಗಾದ ಅಭ್ಯಾಸವನ್ನ ಪುನರಾವರ್ತಿಸಿದ್ದಾರೆ. ಅವರು ಭಾರತಕ್ಕೆ ಎರಡು ಮುಂಭಾಗಗಳಲ್ಲಿ ಯುದ್ಧ ಮಾಡುವ ಖಾಲಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಭಾರತ ಅಂದ್ರೆ ಪೂರ್ವ ಮುಂಭಾಗ, ಮತ್ತೊಂದ್ ಕಡೆ ಅಫ್ಘಾನಿಸ್ತಾನ ಪಶ್ಚಿಮ ಮುಂಭಾಗ. ತಮ್ಮ ದೇಶವು ಏಕಕಾಲದಲ್ಲಿ ಇಬ್ಬರು ಶತ್ರುಗಳ ವಿರುದ್ಧ ಹೋರಾಡುವಂತಹ ಧೈರ್ಯವನ್ನ ಹೊಂದಿದೆ ಅಂತ ಜಗತ್ತಿಗೆ ತೋರಿಸಲು ಅವರು ಬಯಸಿದ್ರು. ಆದ್ರೆ ಅವರು ಒಂದು ನಿರ್ಣಾಯಕ ಅಂಶವನ್ನ ಮರ್ತಿದ್ದಾರೆ. ಇದು 2025ರ ಹೊಸ ಭಾರತ. ಇಲ್ಲಿನ ರಾಜತಾಂತ್ರಿಕತೆ ಕೇವಲ ಗಲ್ಲಿಯ ಆಟವಲ್ಲ, ಬದಲಿಗೆ ಸೂಕ್ಷ್ಮವಾಗಿ ಯೋಜಿಸಲಾದ ಜಾಗತಿಕ ಚೆಸ್ ಆಟವಾಗಿದೆ. ಪಾಕಿಸ್ತಾನವು ಎರಡು ಮುಂಭಾಗಗಳ ಹೆಸರನ್ನ ಹೇಳಿದ ತಕ್ಷಣವೇ ಭಾರತವು ತೆರೆಮರೆಯಲ್ಲಿ ಒಂದು ರಾಜತಾಂತ್ರಿಕ ನಡೆಯನ್ನ ಇರಿಸಿತ್ತು. ಇದು ಪಾಕಿಸ್ತಾನದ ಕಾಲುಗಳ ಕೆಳಗಿನ ನೆಲವನ್ನೇ ಅಳುಗಾಡಿಸಿಬಿಟ್ಟಿದೆ. ಹಾಗಾದ್ರೆ ಭಾರತದ ರಾಜತಾಂತ್ರಿಕ ಚಕ್ರವ್ಯೂಹ ಹೇಗಿದೆ ಅಂತ ನೋಡೋದಾದ್ರೆ, ಯಾವ ತಾಲಿಬಾನನ್ನ ನಿನ್ನೆಯವರೆಗೂ ಪಾಕಿಸ್ತಾನವು ತನ್ನ ಆಯಕಟ್ಟಿನ ಹಿಂಭಾಗ ಅಂತ ಪರಿಗಣಿಸಿತ್ತು, ಇಂದು ಅದೇ ತಾಲಿಬಾನ್ ಭಾರತದೊಂದಿಗೆ ಬೆಂಬಲಕ್ಕೆ ನಿಂತಿದೆ. ಇದುವೇ ಈ ಕಥೆಯ ಅತ್ಯಂತ ದೊಡ್ಡ ತಿರುವಾಗಿದೆ. ಇನ್ನು ದೆಹಲಿಯ ಸ್ಫೋಟದ ನಂತರ ಭಾರತಕ್ಕೆ ಬೆಂಬಲ ನೀಡಿದಂತಹ ಇಸ್ರೇಲ್ ಕೇವಲ ಹೇಳಿಕೆಗಳಿಗೆ ಸೀಮಿತವಾಗಿಲ್ಲ, ಅದು ಒಂದು ಮಹತ್ವದ ರಕ್ಷಣಾ ಒಪ್ಪಂದಕ್ಕೆ ಹಸಿರು ನಿಶಾನೆಯನ್ನ ನೀಡಿದೆ. ಅದು ಪಾಕಿಸ್ತಾನ ಮತ್ತು ಅದರ ಆರ್ಥಿಕ ಜೀವನಾಡಿಯಾದ ಚೀನಾಕ್ಕೆ ಭಯದ ದುಸ್ವಪ್ನವಾಗಿ ಕಾಡ್ತಾ ಇದೆ. ವರದಿಗಳ ಪ್ರಕಾರ ಭಾರತೀಯ ರಕ್ಷಣಾ ಸಚಿವಾಲಯದ ಉನ್ನತ ಮಟ್ಟದ ನಿಯೋಗವು ರಹಸ್ಯವಾಗಿ ಇಸ್ರೇಲ್ಗೆ ತೆರಳಿ ಬೃಹತ್ ಸಹಕಾರ ಒಡಂಬಡಿಕೆಗೆ ಸಹಿ ಹಾಕಿ ಹಿಂದಿರುಗಿದೆ. ಹಾಗಾದ್ರೆ ಈ ಒಪ್ಪಂದದ ಪ್ರಮುಖ ಅಂಶಗಳು ಏನು ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಮಾರಕ ಕ್ಷಿಪಣಿಗಳ ವರ್ಗಾವಣೆ. ಇಸ್ರೇಲ್ ಭಾರತಕ್ಕೆ ತಕ್ಷಣವೇ 3 ಅತ್ಯಂತ ಮಾರಕ ಕ್ಷಿಪಣಿ ವ್ಯವಸ್ಥೆಗಳನ್ನು ಒದಗಿಸಲಿದೆ. ಇನ್ನು ಎರಡನೆಯದಾಗಿ ಐಎಐ ಏರೋಲೋರಾ. ಇದು ದೂರಗಾಮಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ವ್ಯವಸ್ಥೆಯಾಗಿದ್ದು, ಇದರ ನಿಖರತೆ ಮತ್ತು ವಿನಾಶಕಾರಿ ಶಕ್ತಿ ಪಾಕಿಸ್ತಾನದ ಪ್ರಮುಖ ಆಸ್ತಿಗಳನ್ನ ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಅಲ್ಲದೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ರಾಫೆಲ್ ನ ಐಸ್ ಬ್ರೇಕರ್ ಕ್ರೂಸ್ ಕ್ಷಿಪಣಿ. ಈ ಅತ್ಯಾಧುನಿಕ ಸ್ಟೆಲ್ತ್ ಕ್ರೂಸ್ ಕ್ಷಿಪಣಿಯು 300 ಕಿಲೋಮೀಟರ್ ಗಿಂತ ಹೆಚ್ಚು ದೂರದವರೆಗೆ ದಾಳಿ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಅಲ್ಲದೆ ಇದನ್ನ ಬಹುಮುಖಿ ಕಾರ್ಯಾಚರಣೆಗೆ ಬಳಸಿಕೊಳ್ಳಬಹುದಾಗಿದ್ದು, ಇದು ಭೂಮಿ ಮತ್ತು ಸಮುದ್ರ ಎರಡರ ಮೇಲೂ ಕೂಡ ಗುರಿಗಳನ್ನು ನಾಶಪಡಿಸಬಲ್ಲದು. ಇನ್ನು ಸುಧಾರಿತ ಮಾರ್ಗದರ್ಶನ. ಎಲೆಕ್ಟ್ರಿಕ್ ವಾರ್ಫೇರ್ ವಾತಾವರಣದಲ್ಲಿಯೂ ಕೂಡ ತನ್ನ ಗುರಿಗಳನ್ನ ಹುಡುಕುವ ಮತ್ತು ಹೊಡೆಯುವ ತಂತ್ರಜ್ಞಾನ ಇದರಲ್ಲಿದೆ. ಇನ್ನು ಈ ಕ್ಷಿಪಣಿಯನ್ನ ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ಭಾರತದಲ್ಲೇ ತಯಾರಿಸುವ ತಂತ್ರಜ್ಞಾನವನ್ನ ಇಸ್ರೇಲ್ ಹಸ್ತಾಂತರಿಸಲಿದೆ. ಇದು ಭಾರತದ ಮಿಲಿಟರಿ ಕೈಗಾರಿಕಾ ಸಂಕೀರ್ಣಕ್ಕೆ ಒಂದು ಮೈಲಿಗಲ್ಲಾಗಿದೆ. ಇನ್ನು ಪಾಕಿಸ್ತಾನದ ಪಶ್ಚಿಮ ಗಡಿ ಅಂದ್ರೆ ಅಫ್ಘಾನಿಸ್ತಾನದಿಂದ ಸುದ್ದಿ ಬಂದಾಗ ನಿಜವಾದ ಭೂಕಂಪ ಸಂಭವಿಸಿದೆ. ತಾಲಿಬಾನ್ನಿಂದ ಬಂದ ಸಂದೇಶವು ಅತ್ಯಂತ ಸ್ಪಷ್ಟವಾಗಿತ್ತು ಮತ್ತು ಇಸ್ಲಾಮಾಬಾದ್ನಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ಭಾರತವು ಆಪರೇಷನ್ ಸಿಂಧೂರ 2.0 ನಡೆಸಲು ನಿರ್ಧರಿಸಿದ್ರೆ ತಾಲಿಬಾನ್ ಅಫ್ಘಾನಿಸ್ತಾನ ಪಾಕಿಸ್ತಾನದ ಗಡಿಯಲ್ಲಿ ತೀವ್ರವಾದ ಆಕ್ರಮಣವನ್ನು ಪ್ರಾರಂಭಿಸುತ್ತೆ. ಇದರ ಉದ್ದೇಶವು ಪಾಕಿಸ್ತಾನದ ಸೈನ್ಯವನ್ನ ಪಶ್ಚಿಮ ಮುಂಭಾಗದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬಹುದು. ಇನ್ನು ಪಾಕಿಸ್ತಾನ ಸೇನೆಯು ಪೂರ್ವ ಮುಂಭಾಗ ಅಂದ್ರೆ ಭಾರತದ ಗಡಿಯಲ್ಲಿ ಗಮನ ಹರಿಸಲು ಅಥವಾ ಅಲ್ಲಿಗೆ ಸೈನ್ಯವನ್ನ ವರ್ಗಾಯಿಸಲು ಅವಕಾಶವೇ ಸಿಗುವುದಿಲ್ಲ. ಇದು ನಿಜವಾದ ಎರಡು ಮುಂಭಾಗಗಳ ಯುದ್ಧವಾಗಿದ್ದು, ಪಾಕಿಸ್ತಾನದ ಬೆದರಿಕೆಯು ಅದರ ಮೇಲೆಯೇ ತಿರುಗಿ ಬಿದ್ದಿದೆ. ಈ ಪರಿಸ್ಥಿತಿಯಲ್ಲಿ ಬೇಟೆಗಾರನೇ ಬೇಟೆಯಾಗಿದ್ದ
ಆಗಿದ್ದಾನೆ. ಇಸ್ರೇಲ್ ಮತ್ತು ತಾಲಿಬಾನ್ನ ಈ ಅಸಾಮಾನ್ಯ ಒಡನಾಟವು ಭಾರತಕ್ಕೆ ಸಂಪೂರ್ಣವಾಗಿ ಗೇಮ್ ಚೇಂಜರ್ ಆಗಿದೆ. ಇನ್ನು ಯಾವುದೇ ದೇಶವು ಈ ರೀತಿ ಪ್ರತಿ ಮುಂಭಾಗದಲ್ಲಿ ಸುತ್ತುವರಿಯಲ್ಪಟ್ಟಾಗ ಅದು ತನ್ನ ಕೊನೆಯ ಅತ್ಯಂತ ಅಪಾಯಕಾರಿ ಅಸ್ತ್ರವನ್ನ ಬಳಸಲು ಪ್ರಯತ್ನಿಸುತ್ತೆ. ಪಾಕಿಸ್ತಾನದ ಸಂದರ್ಭದಲ್ಲಿ ಅದು ಅವರ ಪರಮಾಣು ಬೆದರಿಕೆ. ಕಳೆದ 70 ವರ್ಷಗಳಿಂದ ಪಾಕಿಸ್ತಾನವು ಇದೇ ಪರಮಾಣು ಬಾಂಬ್ ನ ಬೆದರಿಕೆಯ ಮೇಲೆ ರಾಜತಾಂತ್ರಿಕ ಬ್ಲಾಕ್ ಮೇಲ್ ಮಾಡ್ತಾ ಬಂದಿದೆ. ಯಾಕಂದ್ರೆ ಸಾಮಾನ್ಯ ಯುದ್ಧದಲ್ಲಿ ಅದು ಒಂದು ವಾರದವರೆಗೆ ಸಹ ನಿಲ್ಲಲು ಸಾಧ್ಯವಿಲ್ಲ ಎಂದು ಅದಕ್ಕೆ ತಿಳಿದಿದೆ. ಆದರೆ 2025ರ ಭಾರತವು ಈ ಪರಮಾಣು ಬ್ಲಾಕ್ ಮೇಲಿಂಗ್ ಗೆ ಒಂದು ದೃಢವಾದ ಮತ್ತು ವೈಜ್ಞಾನಿಕವಾದ ಅಂತ್ಯವನ್ನ ಕಂಡುಕೊಂಡಿದೆ. ಭಾರತದ ಯುದ್ಧ ತಂತ್ರವು ಸ್ಪಷ್ಟವಾಗಿದೆ. ಯುದ್ಧವನ್ನು ದೀರ್ಘಕಾಲದವರೆಗೆ ಎಳೆಯಲು ಬಿಡಬಾರದು, ಬದಲಿಗೆ ಮೊದಲ ಸುತ್ತಿನಲ್ಲಿಯೇ ನಾಕ್ಔಟ್ ಮಾಡುವುದು. ಈ ಕೆಲಸವು ಭಾರತದ ಶಕ್ತಿಶಾಲಿ ಕ್ಷಿಪಣಿಗಳು ಮಾಡುತ್ತವೆ. ಈ ಪರಿಕಲ್ಪನೆಯನ್ನ ಪ್ರೀ ಸ್ಟ್ರೈಕ್ ಅಥವಾ ಡಿಕ್ಯಾಪಿಟೇಷನ್ ಸ್ಟ್ರೈಕ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಶತ್ರು ಯೋಚಿಸುವ ಅಥವಾ ಪರಮಾಣು ಗುಂಡಿಗಳನ್ನ ಒತ್ತುವ ಮೊದಲೇ ಅದರ ಬೆನ್ನೆಲುಬು ಮತ್ತು ನಾಯಕತ್ವವನ್ನ ಮುರಿಯುವುದು. ಭಾರತದ ಯೋಜನೆ ಸರಳ ಮತ್ತು ಸಂಪೂರ್ಣವಾಗಿ ವಿನಾಶಕಾರಿಯಾಗಿದೆ. ಅದರಲ್ಲಿ ಮೊದಲನೆಯದ್ದು ಬ್ರಹ್ಮೋಸ್ನ ಪ್ರವಾಹ. ಇದು ವಿಶ್ವದ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು ಇದರ ವೇಗವು ಶಬ್ದದ ವೇಗಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಿರುವುದರಿಂದ ಪಾಕಿಸ್ತಾನದ ಹಳೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಗಳಿಗೆ ಕಣ್ಣು ಮಿಟುಕಿಸುವ ಅವಕಾಶವೂ ಕೂಡ ಸಿಗೋದಿಲ್ಲ. ಇನ್ನು ಭಾರತವು ಏಕಕಾಲದಲ್ಲಿ 100 ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಉಡಾಯಿಸಿ ಪಾಕಿಸ್ತಾನದ ರೇಡರ್ ಕೇಂದ್ರಗಳು, ಕ್ಷಿಪಣಿ ಉಡಾವಣಾ ಪ್ಯಾಡ್ ಗಳನ್ನ ಹಾಗೂ ಪ್ರಮುಖ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಗಳನ್ನ ಮೊದಲ ಅರ್ಧ ಗಂಟೆಯಲ್ಲಿಯೇ ನಾಶಪಡಿಸುತ್ತವೆ. ಇದು ಪಾಕಿಸ್ತಾನದ ವಾಯುಪಡೆಯನ್ನ ಕುರುಡು ಮಾಡುತ್ತೆ. ಇನ್ನು ಎರಡನೆಯದಾಗಿ ಶೌರ್ಯ ಮತ್ತು ಪ್ರಳಯದ ನಿಖರತೆ. ಇದು ಹೈಪರ್ಸಾನಿಕ್ ವೇಗದಲ್ಲಿ ಚಲಿಸುವ ಒಂದು ಕ್ಯಾನಿಸ್ಟರ್ ಆಧಾರಿತ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಇದನ್ನ ರೇಡರ್ ಹಿಡಿಯುವುದು ಕಷ್ಟ. ಇನ್ನು ಪ್ರಳಯ ಕ್ಷಿಪಣಿ. ಇದು ಸಾಲಿಡ್ ಪ್ರೊಪೆಲೆಂಟ್ ಅರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು ಕಡಿಮೆ ಶ್ರೇಣಿಯ ಗುರಿಯನ್ನ ನಿಖರವಾಗಿ ಹೊಡೆತ ನೀಡುತ್ತೆ. ಇನ್ನು ಈ ಕ್ಷಿಪಣಿಗಳ ಸಮೂಹವು ಪಾಕಿಸ್ತಾನದ ಭೂಗತ ಪರಮಾಣು ಸಂಗ್ರಹ ಮತ್ತು ಉಡಾವಣಾ ತಾಣಗಳನ್ನ ಗುರಿಯಾಗಿಸುತ್ತೆ. ಭಾರತದ ಈ ಕ್ಷಿಪಣಿ ಸ್ವಾರ್ಮಿಂಗ್ ತಂತ್ರಜ್ಞಾನದಿಂದಾಗಿ ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳು ಉಡಾವಣೆಯಾಗುವ ಮೊದಲೇ ನಾಶವಾಗುತ್ತವೆ. ಇದರಿಂದ ಪರಮಾಣು ಗುಂಡಿಯನ್ನ ಒತ್ತುವ ಧೈರ್ಯ ಅಥವಾ ಸಾಮರ್ಥ್ಯ ಎರಡು ಪಾಕಿಸ್ತಾನಕ್ಕೆ ಉಳಿಯೋದಿಲ್ಲ. ಇನ್ನು ಕ್ಷಿಪಣಿಗಳು ತಮ್ಮ ಕೆಲಸವನ್ನ ಮುಗಿಸಿದ ನಂತರ ಶತ್ರುವಿನ ರಕ್ಷಣಾ ವ್ಯವಸ್ಥೆಯನ್ನ ನಿಷ್ಕ್ರಿಯಗೊಳಿಸಿದ ನಂತರ ನಿಜವಾದ ವೈಜ್ಞಾನಿಕ ಪ್ರಾಬಲ್ಯದ ಆಟ ಆರಂಭವಾಗುತ್ತೆ. ಭಾರತವು ತನ್ನ ವಾಯುಪಡೆಯೊಂದಿಗೆ ಯುದ್ಧವನ್ನ ಗೆಲ್ಲುತ್ತೆ. ಈ 6 ಭಾರತೀಯ ಆಕಾಶ ಬೇಟೆಗಾರರು ಪಾಕಿಸ್ತಾನ, ಟರ್ಕಿ, ಚೀನಾದ 3 ದೇಶಗಳಿಗೆ ಭಾರಿ ಹೊಡೆತವನ್ನ ಕೊಡುವಂತಹ ಸಾಮರ್ಥ್ಯವನ್ನ ಹೊಂದಿವೆ. ಅದರಲ್ಲಿ ಮೊದಲನೆಯದ್ದು ಡಸಾಲ್ಟ್ ರೈಫಲ್, ಭಾರತೀಯ ವಾಯುಪಡೆಯ ಬ್ರಹ್ಮಾಸ್ತ್ರ. ಇದು 4.5+ ಪೀಳಿಗೆಗೆ ಓಮ್ನಿ ರೋಲ್ ಫೈಟರ್ ಆಗಿದ್ದು ಇದರ ಮೀಟಿಯರ್ ಕ್ಷಿಪಣಿ ದೃಷ್ಟಿಗೆ ನಿಲುಕದಂತಹ ದೂರದಿಂದ ಶತ್ರುವಿನ ವಿಮಾನವನ್ನ ಹೊಡೆದುರುಳಿಸಬಲ್ಲದು. ಪಾಕಿಸ್ತಾನದ F-16 ಯುದ್ಧ ವಿಮಾನಕ್ಕೆ ತಾವು ಎಲ್ಲಿಂದ ಮತ್ತು ಯಾರಿಗೆ ಹೊಡೆದಿದ್ದೀವಿ ಎಂದು ಕೂಡ ತಿಳಿಯೋದಿಲ್ಲ. ಇನ್ನು ಸುಖೋಯ್ Su-30 MKI ಇದು ವಾಯುಸೇನೆಯ ಬಾಹುಬಲಿ. ಇದರ ವ್ಯಾಪ್ತಿ ಮತ್ತು ಶಸ್ತ್ರಾಸ್ತ್ರಗಳನ್ನ ಹೊತ್ತುಕೊಂಡು ಹೋಗುವ ಸಾಮರ್ಥ್ಯವು ಸರಿಸಾಟಿಯೇ ಇಲ್ಲದ್ದು. ಈ ವಿಮಾನವು ಬ್ರಹ್ಮೋಸ್ ಕ್ಷಿಪಣಿಯ ಏರ್ ಲಾಂಚ್ ಆವೃತ್ತಿಯನ್ನ ಒತ್ತೊಯ್ಯಬಲ್ಲದು ಮತ್ತು ಒಂದು ಸುಖೋಯ್ ವಿಮಾನವು 3000 ಕಿಲೋಮೀಟರ್ ದೂರದವರೆಗೆ ಹಾರಾಟ ನಡೆಸಿ ನಂತರ 2.5 ಮ್ಯಾಕ್ ವೇಗದಲ್ಲಿ ಬ್ರಹ್ಮೋಸ್ ಅನ್ನ ಉಡಾಯಿಸಬಲ್ಲದು. ಇನ್ನು HAL ತೇಜಸ್ Mk1A ಇದು ಭಾರತದ ಸ್ವದೇಶಿ ಗೌರವ. ತೂಕದಲ್ಲಿ ಹಗುರವಾಗಿದ್ರೂ ಶಕ್ತಿಶಾಲಿಯಲ್ಲಿ ಭೀಕರ. ಇದು ಪಾಕಿಸ್ತಾನದ JF-17 ಥಂಡರ್ ಗಿಂತ ಎಲ್ಲಾ ವಿಭಾಗದಲ್ಲಿ ಉತ್ತಮವಾಗಿದೆ. ಇದರ ವೇಗ ಮತ್ತು ಸುಧಾರಿತ ಫ್ಲೈ ಬೈ ಫೈರ್ ವ್ಯವಸ್ಥೆಯು ಇದನ್ನ ಡಾಗ್ ಫೈಟ್ ನ ರಾಜನನ್ನಾಗಿ ಮಾಡುತ್ತೆ. ಇನ್ನು ನಾಲ್ಕನೆಯದಾಗಿ ಡಸಾಲ್ಟ್ ಮಿರಾಜ್ 2000 ಇದು ಬಾಲಾಕೋಟ್ ನ ವಜ್ರ. ಬಾಲಾಕೋಟ್ ಏರ್ ಸ್ಟ್ರೈಕ್ ನಲ್ಲಿ ತನ್ನ ನಿಖರ ಕಾರ್ಯಾಚರಣೆಯನ್ನ ಪ್ರದರ್ಶಿಸಿತು. ಇದು ಅತ್ಯಂತ ನಿಖರವಾದ ಪೈಸ್ 2000 ನಂತಹ ಬಾಂಬ್ಗಳೊಂದಿಗೆ ಶತ್ರುವಿನ ದೇಶದ ಆಳಕ್ಕೆ ನುಗ್ಗಿ ಅದರ ಅತ್ಯಂತ ಬಲವನ್ನ ಬಂಕರ್ ಗಳನ್ನ ಸ್ಮಶಾನವನ್ನಾಗಿ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು MiG-29 ಯುದ್ಧ ವಿಮಾನ, ಇದನ್ನ ಹದ್ದು ಅಂತ ಕೂಡ ಕರೆಯಲಾಗುತ್ತೆ. ಇದು ಭಾರತದ ಅತ್ಯಂತ ವಿಶ್ವಾಸಾರ್ಹ ಏರ್ ಡಿಫೆನ್ಸ್ ಗಾರ್ಡ್ ಆಗಿದೆ. ಇತ್ತೀಚೆಗೆ ಇದನ್ನ ಆಧುನೀಕರಿಸಲಾಗಿದೆ. ಇದು ರಫೇಲ್ ಮತ್ತು ಸುಖೈಗಳೊಂದಿಗೆ ಸೇರ್ಕೊಂಡು ಆಕಾಶದ ಮೇಲೆ ಭಾರತದ ಹಿಡಿತವನ್ನ ದೃಢಪಡಿಸುತ್ತೆ. ಇನ್ನು ಆರನೆಯದಾಗಿ AMCA ಇದನ್ನ ಭಾರತದ ಭವಿಷ್ಯ ಅಂತ ಕರೆಯಲಾಗುತ್ತೆ. ಇದು 5ನೇ ಪೀಳಿಗೆಯ ಸ್ಟಲ್ಟ್ ಫೈಟರ್ ವಿಮಾನವಾಗಿದ್ದು ಇದು ರಾಡಾರ್ಗೆ ಸಿಗೋದಿಲ್ಲ. ಇದು ಇನ್ನು ಅಭಿವೃದ್ಧಿಯ ಹಂತದಲ್ಲಿದ್ದು ಆದ್ರೆ ಇದರ ಯಶಸ್ವಿ ಪ್ರೋಟೋಟೈಪ್ ನ ಪರೀಕ್ಷೆಗಳು ಚೀನಾ ಮತ್ತು ಪಾಕಿಸ್ತಾನದ ಆತಂಕವನ್ನ ಹೆಚ್ಚಿಸಿದೆ. ಇನ್ನು ಭಾರತೀಯ ವಾಯುಸೇನೆಯು ಸಂಭಾವ್ಯ ಯುದ್ಧವನ್ನ ಹೇಗೆ ಗೆಲ್ಲುತ್ತೆ ಎಂಬುದಕ್ಕೆ ಒಂದು ಹಂತದ ಕಾರ್ಯತಂತ್ರ ಇಲ್ಲಿದೆ. ಅದರಲ್ಲಿ ಮೊದಲನೆಯದ್ದು 24/7 ಸರ್ವೈಲೆನ್ಸ್ ಅಂದ್ರೆ ಕಂಗಾವಲು. ಭಾರತವು ತನ್ನ ಅತ್ಯಾಧುನಿಕ ಉಪಗ್ರಹಗಳು ಹಾಗೂ ಇಸ್ರೇಲಿ ಹೆರನ್ ಡ್ರೋನ್ಗಳು ಮತ್ತು IARO ಲೋಯ್ಟರಿಂಗ್ ಮ್ಯೂನಿಷನ್ ಗಳ ಮೂಲಕ ಪಾಕಿಸ್ತಾನದ ಪ್ರತಿ ಹಿಂಚಿನ ಮೇಲೆ 24 ಗಂಟೆಗಳ ಕಾಲ ಕಣ್ಗಾವಲನ್ನ ಹಿಡ್ತಾ ಇದೆ. ಶತ್ರು ತನ್ನ F-16 ವಿಮಾನಗಳು, ಆಯುಧಗಳು ಮತ್ತು ಕಮಾಂಡ್ ಸೆಂಟರ್ ಗಳನ್ನ ಎಲ್ಲೆಲ್ಲಿ ಮರೆ ಮಾಡಿದ್ದಾನೆ ಎಂಬುದನ್ನ ಲೈವ್ ಆಗಿ ವೀಕ್ಷಿಸಲಾಗುತ್ತೆ. ಇನ್ನು ಎರಡನೆಯ ಅಂತ ಅಂತಂದ್ರೆ ಮೊದಲ ಹೊಡೆತ ಕಣ್ಕಟ್ಟಿ ಮಾಯ. ಯುದ್ಧ ಪ್ರಾರಂಭವಾದ ತಕ್ಷಣ ಭಾರತದ ಬ್ರಹ್ಮೋಸ್, ಪ್ರಳಯ ಮತ್ತು ಇಸ್ರೇಲಿ ಐಸ್ ಬ್ರೇಕರ್ ಕ್ಷಿಪಣಿಗಳು ಒಟ್ಟಿಗೆ ಕ್ಷಿಪಣಿ ಸ್ವಾಮ್ ರೂಪದಲ್ಲಿ ಉಡಾಯಿಸಲ್ಪಡುತ್ತವೆ. ಈ ಮೊದಲ 30 ನಿಮಿಷಗಳ ಸಮಗ್ರ ದಾಳಿಯು ಪಾಕಿಸ್ತಾನದ ರಡರ್ಗಳು, ಏರ್ ಬೇಸ್ ಗಳು ಮತ್ತು ಸಂವಹನ ಕೇಂದ್ರಗಳನ್ನ ಸಂಪೂರ್ಣವಾಗಿ ಕಿವುಡು, ಕುರುಡು ಮತ್ತು ನಿಷ್ಕ್ರಿಯಗೊಳಿಸುತ್ತೆ. ಇನ್ನು ಮೂರನೆಯ ಹಂತ ವೈಮಾನಿಕ ಪ್ರಾಬಲ್ಯ ಮತ್ತು ನೋ ಫ್ಲೈ ಝೋನ್. ಕ್ಷಿಪಣಿ ದಾಳಿಯ ನಂತರ ರಫೇಲ್ ಮತ್ತು ಸುಖೋಯ್ 30 MKI ವಿಮಾನಗಳು ಆಕಾಶದಲ್ಲಿ ತಮ್ಮ ನಿಯಂತ್ರಣ ಸಾಧಿಸಲು ಇಳಿಯುತ್ತವೆ. ಇದರ ಉದ್ದೇಶವು ಪಾಕಿಸ್ತಾನದ ವಾಯು ಪ್ರದೇಶ
ಪ್ರದೇಶವನ್ನ ನೋ ಫ್ಲೈ ಝೋನ್ ಮಾಡುತ್ತೆ. ಭೂಮಿಯಿಂದ ಭಾರತದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನಿ ವಿಮಾನಗಳನ್ನ 150ರಿಂದ 200 ಕಿಲೋಮೀಟರ್ ದೂರದಲ್ಲಿಯೇ ನಿಖರವಾಗಿ ಬೇಟೆಯಾಡುತ್ತೆ. ಯಾವುದೇ ವಿಮಾನ ಸಮೀಪಕ್ಕೆ ಬರಲು ಧೈರ್ಯ ಮಾಡಿದ್ರೆ ರಫೇಲ್ ನ ಮೀಟಿಯರ್ ಕ್ಷಿಪಣಿ ತಕ್ಷಣವೇ ಅದನ್ನ ನಾಶಪಡಿಸುತ್ತೆ. ಇನ್ನು 4ನೇ ಹಂತ ಡೀಪ್ ಸ್ಟ್ರೈಕ್ ಮತ್ತು ಶತ್ರುವಿನ ಬೆನ್ನೆಲುಬು ಮುರಿಯುವಿಕೆ. ಆಕಾಶ ಶುದ್ಧವಾದಾಗ ಮಿರಜ್ 2000 ಮತ್ತು ತೇಜಸ್ ವಿಮಾನಗಳು ಶತ್ರುವಿನ ಪ್ರದೇಶದೊಳಗೆ ಆಳವಾಗಿ ನುಗ್ಗುತ್ತವೆ. ಅವರು ಅವರ ಸೈನ್ಯದ ಬ್ಯಾರಕ್ಗಳು, ತೈಲ ಸಂಗ್ರಹಣಗಳು, ಸೇತುವೆಗಳು ಮತ್ತು ಪೂರೈಕೆ ಮಾರ್ಗಗಳನ್ನ ಕತ್ತರಿಸಿ ಬಿಡುತ್ತವೆ. ಇದರೊಂದಿಗೆ ಪಾಕಿಸ್ತಾನದ ನೆಲದ ಸೈನ್ಯಕ್ಕೆ ಯಾವುದೇ ರೀತಿಯ ಸಹಾಯ ಸಿಗೋದಿಲ್ಲ. ಇನ್ನು 5ನೇ ಅಂತ ನೋಡುವುದಾದ್ರೆ ಎರಡು ಬದಿಯ ಸುತ್ತುವರಿಕೆ. ಭಾರತವು ಪೂರ್ವ ಭಾಗದಲ್ಲಿ ಎಲ್ಲಾ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇರುವುದು, ಅದೇ ಸಮಯದಲ್ಲಿ ಪಶ್ಚಿಮ ಭಾಗದಲ್ಲಿ ತಾಲಿಬಾನ್ ಪಾಕಿಸ್ತಾನದ ಸೇನೆಯನ್ನ ಗಡಿನಾಡಿನಲ್ಲಿ ತೊಡಗಿಸಿಕೊಂಡು ಇಡುತ್ತೆ. ಈ ಪೈನ್ಸರ್ ಮೂವ್ಮೆಂಟ್ ಕಾರಣದಿಂದಾಗಿ ಪಾಕಿಸ್ತಾನವು ತನ್ನ ಸೈನ್ಯವನ್ನ ಪೂರ್ವಕ್ಕೆ ಅಂದ್ರೆ ಭಾರತಕ್ಕೆ ತರಲು ಸಾಧ್ಯವಾಗೋದಿಲ್ಲ ಅಥವಾ ಪಶ್ಚಿಮದಲ್ಲಿ ತಾಲಿಬಾನ್ ವಿರುದ್ಧ ಸಂಪೂರ್ಣವಾಗಿ ಕೇಂದ್ರೀಕರಿಸಲು ಸಾಧ್ಯವಾಗೋದಿಲ್ಲ. ಇದು ಸೈನ್ಯವನ್ನ ಹರಿದು ಹಂಚಿದಂತೆ ಮಾಡುತ್ತೆ. ಒಟ್ಟಾರೆಯಾಗಿ ಇದು ಕೇವಲ ಒಂದು ಯುದ್ಧದ ತಯಾರಿಯಲ್ಲ, ಇದು ಹೊಸ ಭಾರತದ ಬಲವಾದ ಇಚ್ಛಾಶಕ್ತಿಯನ್ನ ತೋರಿಸುವ ಒಂದು ಮಹಾಯೋಜನೆಯಾಗಿದೆ. ಈ ಹೊಸ ಭಾರತವು ಶತ್ರುವಿಗೆ ಉತ್ತರ ನೀಡಲು ಯಾವುದೇ ನಿರ್ದಿಷ್ಟ ದಿನಾಂಕ ಅಥವಾ ಸಮಯಕ್ಕಾಗಿ ಕಾಯುವುದಿಲ್ಲ, ಬದಲಿಗೆ ಶತ್ರುವಿನ ತಪ್ಪಿಗಾಗಿ ಕಾಯ್ತಾ ಇರುತ್ತೆ. ಪಾಕಿಸ್ತಾನವು ದೆಹಲಿಯಲ್ಲಿ ಬೆಂಕಿ ಹಚ್ಚಲು ಪ್ರಯತ್ನಿಸಿದಾಗ ಗಾಳಿಯ ದಿಕ್ಕು ಬದಲಾಗಿದೆ ಮತ್ತು ಈ ಬೆಂಕಿ ಈಗ ಅವರ ಸ್ವಂತ ಮನೆಯನ್ನೇ ಸುಡ್ತಾ ಇದೆ ಎಂಬುದನ್ನ ಅದು ಬಹುಶಃ ಮರೆತಿದೆ. ಪಾಕಿಸ್ತಾನದ ಈ ಹಳೆಯ ತಂತ್ರಗಳು 2025ರ ಹೊಸ ಜಾಗತಿಕ ರಾಜಕೀಯ ವಾತಾವರಣದಲ್ಲಿ ಯಾವುದೇ ಫಲ ನೀಡುವುದಿಲ್ಲ. ಸೊ ಪಾಕಿಸ್ತಾನದ ಎರಡು ಮುಂಭಾಗಗಳ ಬೆದರಿಕೆ ನಿಜವಾಗಿಯೂ ಅದರ ಮೇಲೆಯೇ ಉಲ್ಟಾ ಬಿದ್ದಿದ್ಯಾ? ಭಾರತವು ಈ ಬಾರಿ ಆಪರೇಷನ್ ಸಿಂಧೂರ 2.0 ಗಿಂತಲೂ ದೊಡ್ಡ ಮತ್ತು ನಿರ್ಣಾಯಕ ಹೆಜ್ಜೆಯನ್ನು ತೆಗೆದುಕೊಳ್ಬೇಕಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.